ಮ್ಯೂಚುವಲ್ ಫಂಡ್ಸ್ ಎಲ್ಲರೂ ಹೇಳ್ತಾರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಆದರೆ ಯಾರು ಹೇಳೋದಿಲ್ಲ ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ವಿಡಿಯೋದಲ್ಲಿ ನಾನು ನಿಮಗೆ 3 ಸ್ಟೆಪ್ ಹೇಳ್ಕೊಡ್ತೀನಿ. ಹೌ ಟು ಇನ್ವೆಸ್ಟ್, ವೇರ್ ಟು ಇನ್ವೆಸ್ಟ್ ಆ್ಯಂಡ್ ವೈ ಟು ಇನ್ವೆಸ್ಟ್. ಈ 3 ಟಾಪಿಕ್ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಎಲ್ಲರೂ ಹೇಳೋದನ್ನು ಕೇಳಿರ್ತೀರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಆದರೆ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯಾರೂ ಹೇಳಿರಲ್ಲ. ಇವತ್ತು ನಾವು ಆ ಟಾಪಿಕ್ ಬಗ್ಗೆ ಮಾತಾಡೋರಿದ್ವಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಅಲ್ಲಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವ ಥರ ಬೆನಿಫಿಟ್ ಇದೆ, ಯಾವ ಥರ ಪ್ರಾಫಿಟ್ ಮಾಡ್ಬೋದು ಅಂತ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹಾಗೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವ್ಯಾಲ್ಯೂ ಸಿಕ್ಕಿದೆ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ತುಂಬ ರಿಸರ್ಚ್ ಮಾಡಬೇಕಾಗತ್ತೆ ಮತ್ತು ತುಂಬ ಕಷ್ಟಪಡಬೇಕಾಗತ್ತೆ. ಅದಕ್ಕೋಸ್ಕರ ಏನಾದರೂ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಮ್ಯೂಚುವಲ್ ಫಂಡನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಫಸ್ಟ್ ಒನ್ ಈಸ್ ಹೌ ಟು ಇನ್ವೆಸ್ಟ್ ಅಂದರೆ ಇನ್ವೆಸ್ಟ್ಮೆಂಟ್ನ ಹೇಗೆ ಮಾಡಬೇಕು ಅಂತ. ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಅಂದರೆ ಈಗ ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ಬೋದು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅಂದರೆ ತಿಂಗಳಿಗೆ ನೀವು ₹100 ಆದರೂ ಕಟ್ಟಿ, 500 ಆದರೂ ಕಟ್ಟಿ, 1000 ಆದರೂ, 10,000 ಆದರೂ, 1,00,000 ಆದರೂ, ಎಷ್ಟಾದರೂ ಕಟ್ಟಿ, ಇದನ್ನು SIP ಅಂತೀವಿ. ಅಂದರೆ ತಿಂಗಳ ನಿಮ್ಮ ಅಕೌಂಟಿಂದ ಕಟ್ ಆಗ್ತಾ ಇರುತ್ತೆ. ಮ್ಯಾನ್ ಎಂಟ್ರಿ ಮಾಡಿರ್ತೀರ, ಆಟೋ ಪೇ ಮಾಡಿರ್ತೀರ, ತಿಂಗಳ ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕಿಂದ ನಿಮ್ಮ ದುಡ್ಡು ಕಟ್ ಆಗ್ತಿರುತ್ತೆ. ಇದನ್ನು SIP ಅಂತೀವಿ. SIP ಅಂದ್ರೆ ಇದೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ನೀವು SIP ಮಾಡ್ತೀರಾ. ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ತೀರಾ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಸೇಫ್ ಮ್ಯೂಚುವಲ್ ಫಂಡ್ ಯಾವುದು? ಅಫ್ಕೋರ್ಸ್ ಇಂಡೆಕ್ಸ್ ಫಂಡ್ ಅಂದರೆ ಲಾರ್ಜ್ ಕ್ಯಾಪ್ ಫಂಡ್. ಇಂಡೆಕ್ಸ್ ಫಂಡ್ ಅಂದರೆ ನಿಫ್ಟಿ 50 ಇಂಡೆಕ್ಸ್ ಇದೆ, ಸೆನ್ಸೆಕ್ಸ್ ಇಂಡೆಕ್ಸ್ ಇದೆ. ಇದರಲ್ಲಿ ನಿಮ್ಮ ದುಡ್ಡು ಹೋಗುತ್ತೆ. ಇದರಿಂದ ಅದರಲ್ಲಿ ಬರೋವಂಥ ಸೆನ್ಸೆಕ್ಸ್ ಏನು ರಿಟರ್ನ್ ಕೊಡುತ್ತೋ ಅದೇ ರಿಟರ್ನ್ ನಿಮ್ಮ ಮ್ಯೂಚುವಲ್ ಫಂಡು ಕೊಟ್ಟಿರುತ್ತೆ. ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದೇ ರಿಟರ್ನು ನಿಮ್ಮ ಇಂಡೆಕ್ಸ್ ಫಂಡ್ ಕೂಡ ಕೊಟ್ಟಿರುತ್ತೆ, ನಿಮ್ಮ ಮ್ಯೂಚುವಲ್ ಫಂಡ್ ಕೂಡ ಕೊಟ್ಟಿರುತ್ತೆ. ಇದನ್ನೇ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅನ್ನೋದು. ಅದೇ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಯಾಕಂದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಲಾರ್ಜ್ ಕ್ಯಾಪ್ ಕಂಪ್ನಿ ಇರುತ್ತೆ. ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಷ್ಟು ಬೇಗ ವೊಲೆಟೈಲ್ ಆಗೋಲ್ಲ, ಆದರೆ ಅಲ್ಲಿ ಪ್ರಾಫಿಟ್ ಕೂಡ ಕಡಿಮೆ ಇರುತ್ತೆ. ಸ್ಮಾಲ್ ಕ್ಯಾಪಲ್ಲಿ ವೊಲೆಟೈಲ್ ತುಂಬ ಇರುತ್ತೆ, ಅಂದರೆ ಮಾರ್ಕೆಟ್ ಏರಿಳಿತಗಳು ತುಂಬ ಇರುತ್ತೆ. ಏನಾದರೂ ಲಾರ್ಜ್ ಕ್ಯಾಪಲ್ಲಿ 5% ಕೆಳಗಡೆ ಬಿದ್ದರೆ ಸ್ಮಾಲ್ ಕ್ಯಾಪ್ಗಳು 10% ಕೆಳಗಡೆ ಬೀಳುತ್ತೆ. ಅದೇ ಏನಾದರೂ ಲಾರ್ಜ್ ಕ್ಯಾಪ್ 5% ಮೇಲೆ ಹೋದರೆ ಸ್ಮಾಲ್ ಕ್ಯಾಪು 10% ಮೇಲೆ ಹೋಗುತ್ತೆ. ಅಂದರೆ ಬೀಳೋದು ಜಾಸ್ತಿ, ಮೇಲೆ ಹೋಗೋದು ಜಾಸ್ತಿ. ಆದರೆ ನಿಮ್ದು ಏನಾದರೂ ಏಮು ಲಾಂಗ್ ಟರ್ಮ್ ಇದ್ದರೆ, ನಿಮ್ಮ ವಿಷನ್ ಏನಿದೆ, ನಿಮ್ಮ ವಿಷನ್ 1 ರಿಂದ 5 ವರ್ಷ ಇದೆ ಅಂದ್ಕೊಳ್ಳಿ, ಆವಾಗ ನೀವು ಸ್ಮಾಲ್ ಕ್ಯಾಪಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದರೆ ಲಾರ್ಜ್ ಕ್ಯಾಪಲ್ಲಿ ವೊಲೆಟೈಲ್ ಇರೋಲ್ಲ. ನಿಮ್ಮದು 5 ವರ್ಷ ಹಾಕಿರೋ ದುಡ್ಡು ಎಲ್ಲೂ ಹೋಗೋಲ್ಲ, ಯಾಕಂದರೆ ಅಲ್ಲೆಲ್ಲ ಲಾರ್ಜ್ ಕ್ಯಾಪ್ ಕಂಪ್ನಿಗಳಿರುತ್ತೆ. ಅದೇ ಸ್ಮಾಲ್ ಕ್ಯಾಪಲ್ಲಿ ಹಾಕಿದ್ದೀರಾ ಅಂದರೆ ನಿಮಗೆ ಟೈಮ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಟೈಮು 20-25 ವರ್ಷ ಇದೆ ಅಂದ್ಕೊಳ್ಳಿ, ಆವಾಗ ನೀವು ಸ್ಮಾಲ್ ಕ್ಯಾಪಲ್ಲಿ ಬರಬೇಕು. ಅವಾಗಲೂ ನೀವು ಇಂಡೆಕ್ಸ್ ಫಂಡಲ್ಲೇ ದುಡ್ಡು ಹಾಕ್ತಿದ್ದೀರ ಅನ್ಕೊಂಡ್ರೆ ಏನೋ ಮಿಸ್ ಮಾಡ್ತಿದ್ದೀರ ಅಂತ. ಯಾಕಂದರೆ ನಿಮ್ಗೆ ಬರಬೇಕಾಗಿರೋ ರಿಟರ್ನಲ್ಲಿ ತುಂಬ ಮೋಸ ಆಗ್ತಿದೆ. ಯಾಕಂದರೆ ನೀವು ನಿಮ್ಮ ಹತ್ರ ಟೈಮು ಇದೆ, 25 ವರ್ಷದ ತನಕ ನಿಮ್ಮದು ವಿಷನ್ ಇದೆ, ಅಲ್ಲಿವರೆಗೂ ನಾನು ವಿಡ್ರಾ ಹೊಡೆಯೋಲ್ಲ, ಅಲ್ಲಿವರೆಗೂ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಹಾಗಾದರೆ ಲಾರ್ಜ್ ಕ್ಯಾಪ್ಗೆ ಹೋಗ್ತೀರಾ, ಸ್ಮಾಲ್ ಕ್ಯಾಪಲ್ಲೂ ಇನ್ವೆಸ್ಟ್ ಮಾಡಿ. ನಾನು ನಿಮ್ಗೆ ಇದೇನು ಹೇಳ್ತಿಲ್ಲ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ, ನಾನು ನಿಮಗೆ ಇದೇನು ಹೇಳ್ತಾ ಇದ್ದೀನಿ, ಲಾರ್ಜ್ ಕ್ಯಾಪ್ ಜೊತೆಗೆ ಸ್ಮಾಲ್ ಕ್ಯಾಪ್ನೂ ಬಿಡಬೇಡಿ ಅಂತ. ಫಾರ್ ಎಕ್ಸಾಂಪಲ್, ನಿಫ್ಟಿ 50 ಇಂಡೆಕ್ಸ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ 25 ವರ್ಷದ ತನಕ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಎಷ್ಟು ರಿಟರ್ನ್ ಕೊಟ್ಟಿದೆ ಚೆಕ್ ಮಾಡೋದಕ್ಕೆ ಇಲ್ಲಿ ಬನ್ನಿ. ಇಲ್ಲಿ ನೋಡಿದ್ದೀರಾ UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ ಇದೆ ಅಂತ ನೋಡಿ. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂದರೆ ನಿಫ್ಟಿಲಿ ಇನ್ವೆಸ್ಟ್ ಮಾಡುತ್ತೆ ಈ ಫಂಡು. ಟಾಪ್ 50 ಕಂಪ್ನಿಯಲ್ಲಿ, ಇಂಡಿಯಾದ ಟಾಪ್ 50 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡುತ್ತೆ. 5 ಇಯರ್ಸಿಗೆ ಬರೋಣ, ನಾವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೆ 5 ಇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಕೊಟ್ಟಿದೆ? 15.81% ರಿಟರ್ನ್ 5 ಇಯರಿಂದ ಕೊಟ್ಟಿದೆ. ಅಂದರೆ ಎವ್ರಿ 5 ಇಯರಿಂದ 15.81% ಕೊಟ್ಟಿದೆ. ಅದೇ ಒಂದು ಸ್ಮಾಲ್ ಕ್ಯಾಪ್ ತೊಗೊಳ್ಳೋಣ, ಇಲ್ಲಿದ್ದೇನೆ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್, ಇದನ್ನು ತೊಗೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇದು 5 ಇಯರ್ಸಿಂದ ಎಷ್ಟು ರಿಟರ್ನ್ ಕೊಟ್ಟಿದೆ? 38.60% ರಿಟರ್ನ್ ಕೊಟ್ಟಿದೆ. ನೋಡಿ ಎಲ್ಲಿಂದ ಎಲ್ಲಿವರೆಗಿದೆ. ಈಗ ಇದನ್ನು ನಿಮಗೆ ಪ್ರಾಕ್ಟಿಕಲಲ್ಲಿ ಹೋಗಿ SIP ಕ್ಯಾಲ್ಕುಲೇಟರ್ ಮಾಡಿ ತೋರಿಸ್ತೀನಿ ಯಾವ ಥರ ರಿಟರ್ನ್ ಬರುತ್ತೆ ಅಂತ. ಈಗ ಏನಾಯಿತು, ಹೌ ಟು ಇನ್ವೆಸ್ಟ್ ಅಂದರೆ ಏನು, SIP ಮಾಡಬೇಕು ಅಂತ ನಮ್ಗೆ ಗೊತ್ತಾಯಿತು. ವೇರ್ ಟು ಇನ್ವೆಸ್ಟ್, ಸ್ಮಾಲ್ ಕ್ಯಾಪ್ ಅಲ್ಲ ಅಥವಾ ಲಾರ್ಜ್ ಕ್ಯಾಪಲ್ಲಿ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಯಿತು. ಈಗ ವೈ ಟು ಇನ್ವೆಸ್ಟ್, ಯಾಕೆ ಮಾಡಬೇಕು ನಾವು ಸ್ಮಾಲ್ ಕ್ಯಾಪಲ್ಲಿ ಇಂಡೆಕ್ಸ್ ಫಂಡ್ಕಿನ ಸ್ಮಾಲ್ ಕ್ಯಾಪಲ್ಲೂ ಮಾಡಿ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾಗಬೇಕು. ಅಂದರೆ ಈಗ ನಾನು SIP ಕ್ಯಾಲ್ಕುಲೇಟರ್ ಹೊಡೆದು ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಈಗ ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದು SIP ಕ್ಯಾಲ್ಕುಲೇಟರ್ ಬೈ ಫಿನಾಲಜಿ ಅಂತ ನೋಡಿ. ಫಿನಾಲಜಿ ಅಂತ ಹೇಳ್ಕೊಡೋದಂದರೆ ಇದು ಸ್ವಲ್ಪ ಚೆನ್ನಾಗಿದೆ ಕ್ಯಾಲ್ಕುಲೇಟ್ರ್. ಫಿನಾಲಜಿ ಅಂತ ಟೈಪ್ ಮಾಡಿ. ಇಲ್ಲಿ ಮಂತ್ಲಿ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್, ಮಂತ್ಲಿ ಎಷ್ಟು ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ನಾನು 10,000 ಅಂತ ತೊಗೋತಾ ಇದ್ದೀನಿ. 10,000 ಎವ್ರಿ ಮಂತ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ.
ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಲಾರ್ಜ್ ಕ್ಯಾಪಲ್ಲಿ ಎಷ್ಟಿತ್ತು? 15.81% ಇತ್ತಲ್ಲ, ಅದನ್ನೇ ಎಕ್ಸಾಕ್ಟಾಗಿ ತೊಗೊಳ್ಳೋಣ. ಎಷ್ಟು ಬರುತ್ತೆ ರಿಟರ್ನ್? ನಮ್ಮ ವಿಷನ್ ಎಷ್ಟಿದೆ? 25 ಇಯರ್ಸ್ ಇದೆ. 25 ಇಯರ್ಸ್ ಅಂತ ಇಲ್ಲಿ ಟೈಪ್ ಮಾಡಿ. ಇಲ್ಲಿದೆ ಪ್ಲ್ಯಾನ್ ಮೈ ವೆಲ್ತ್, ಅದರ ಮೇಲೆ ಕ್ಲಿಕ್ ಮಾಡಿ. ಎಷ್ಟಿದೆ ನಿಮ್ಮ ಫ್ಯೂಚರ್ ವ್ಯಾಲ್ಯೂ? 3,87,00,000 ಇದೆ. ಇದು ಕೆಲವು ಜನಕ್ಕೆ ನಿರಾಸೆನೂ ಆಗ್ಬೋದು, ಇನ್ನು ಕೆಲವು ಜನಕ್ಕೆ ಖುಷಿನೂ ಆಗ್ಬೋದು, 3 ಕೋಟಿ ಆಯ್ತಲ್ಲ ಅಂತ. ಅದೇ ಸೇಮ್ ನೀವು ಸ್ಮಾಲ್ ಕ್ಯಾಪಲ್ಲಿ ಬನ್ನಿ. ಸ್ಮಾಲ್ ಕ್ಯಾಪಲ್ಲೂ ಸೇಮ್ ಇದೆ. ಇಲ್ಲಿ ಸ್ಮಾಲ್ ಕ್ಯಾಪಲ್ಲಿ ನೋಡಿ, ಮಂತ್ಲಿ ಇನ್ವೆಸ್ಟ್ಮೆಂಟು 10,000 ಹಾಕಿ ಎಕ್ಸ್ಪೆಕ್ಟೆಡ್ ರಿಟರ್ನಲ್ಲಿ ಚೇಂಜ್ ಮಾಡಿ. ಎಷ್ಟಿದೆ? ಸ್ಮಾಲ್ ಕ್ಯಾಪಲ್ಲಿ ಎಷ್ಟಿತ್ತು? ಅದು 38.60% ಇತ್ತು. ಅದೇ ಟೈಪ್ ಮಾಡಿ. ಇಯರು ಸೇಮ್ ಇರಲಿ, 25 ಇಯರೇ ಇರಲಿ. ನಾನು ಕ್ಯಾಲ್ಕುಲೇಟ್ ಹೊಡೆಯೋಕ್ಕಿಂತ ಮುಂಚೆ ಎಷ್ಟಿದೆ? 3,87,00,000 ಇದೆ. ಈಗ ಇದೆಷ್ಟಾಗ್ಬೋದು ಹೇಳಿ? ಇದು ನಿಮ್ಮ ಅಂದಾಜಿಗೆ ಬಿಟ್ಬಿಡ್ತೀನಿ. ಎಷ್ಟಾಗ್ಬೋದು? ಇದು 3 ಕೋಟಿ ಆಗಿದೆ. ಅದೇ ಸ್ಮಾಲ್ ಕ್ಯಾಪಲ್ಲಿ ಎಷ್ಟಾಗ್ಬೋದು? 6 ಕೋಟಿ, 9 ಕೋಟಿ, 12 ಕೋಟಿ, ಹೋಗಲಿ 20 ಕೋಟಿ. ಎಷ್ಟಾಗ್ಬೋದು? ಇಲ್ಲಿ ಯಾರೋ ಅನ್ಕೋತಿದ್ದ 25 ಕೋಟಿ ಆಗಿರ್ಬೋದು ಅಂತ. ಆಯಿತು, 25 ಕೋಟಿ. ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ರಾಂಗ್. ಎಷ್ಟಾಗಿರುತ್ತೆ ಗೊತ್ತಾ? ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಎಷ್ಟಾಗಿದೆ ಗೊತ್ತಾ? 427 ಕೋಟಿ. ನೀವು ಯಾರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟಾಗತ್ತೆ ಅಂತ. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು. ಆಲ್ಬರ್ಟ್ ಐನ್ಸ್ಟೈನ್ ಇದನ್ನೇ ಹೇಳಿದ್ದು, ಪವರ್ ಆಫ್ ಕಾಂಪೌಂಡಿಂಗ್ ಇಸ್ ದ 8th ವಂಡರ್ ಆಫ್ ದ ವರ್ಲ್ಡ್. ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಇಸ್ ದ 8th ವಂಡರ್ ಆಫ್ ದ ವರ್ಲ್ಡ್ ಅಂತ. ಇದಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು ಸ್ಮಾಲ್ ಕ್ಯಾಪಲ್ಲಿ. ಅದೇ ನೀವು ಲಾರ್ಜ್ ಕ್ಯಾಪಲ್ಲಿ ಇಷ್ಟೇ ವರ್ಷ ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀರಾ, 25 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ದುಡ್ಡು ಎಷ್ಟಾಗ್ತಿತ್ತು? 3,87,00,000 ಆಗ್ತಿತ್ತು. ಸ್ಮಾಲ್ ಕ್ಯಾಪಲ್ಲಿ ಹಾಕಿದ್ದಕ್ಕೆ ಎಷ್ಟಾಯಿತು? 427 ಕೋಟಿ. ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಗಿದೆ? ಆಲ್ಮೋಸ್ಟ್ ಸುಮಾರು ಪಟ್ಟು ಜಾಸ್ತಿ ಆಗಿದೆ. 100 ಪಟ್ಟು ಜಾಸ್ತಿ ಆಗಿದೆ, ಹೆಚ್ಚು ಕಮ್ಮಿ ಅಂದರು 100 ಪಟ್ಟು. ಇದನ್ನೇ ನೀವು ಕಳ್ಕೊಳ್ತಾ ಇರೋದು. ನೀವು ಬರೀ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ, ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪಲ್ಲಿ ಕೂಡ ಇನ್ವೆಸ್ಟ್ ಮಾಡಿ. ನಿಮ್ಮ ವಿಷನ್ ಏನಾದರೂ ಲಾಂಗ್ ಟರ್ಮ್ ಆಗಿದ್ದರೆ, ಶಾರ್ಟ್ ಟರ್ಮ್ ಆಗಿದ್ದರೆ ಇನ್ವೆಸ್ಟ್ ಮಾಡಿ. ನಿಮ್ಮ ವಿಷನ್ ಏನಾದರೂ 20 ವರ್ಷ, 25 ವರ್ಷ, 30 ವರ್ಷ ಇದ್ದಾಗ, ಅದೇ ಇದೇನೇ 30 ವರ್ಷಕ್ಕೆ ಮಾಡಿದಾಗ ಎಷ್ಟಾಗಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಅದೇ ರಿಟರ್ನು ಸೇಮ್ ಇರಲಿ, ಬರೀ ಇಲ್ಲಿ ಜಸ್ಟ್ ಇಯರ್ ಚೇಂಜ್ ಮಾಡಿ. 30 ವರ್ಷ, ಜಸ್ಟ್ 5 ವರ್ಷ ಎಕ್ಸ್ಟ್ರಾ ಆಗಿದೆ. ಎಷ್ಟಾಗಿರುತ್ತೆ? 2,859 ಕೋಟಿ. ನೋಡಿ, ಜಸ್ಟ್ 5 ವರ್ಷ ಎಕ್ಸ್ಪ್ಯಾಂಡ್ ಮಾಡಿದ್ದಕ್ಕೆ ಬರೀ ನಾನೇನು ಅಮೌಂಟು ಚೇಂಜ್ ಮಾಡಿಲ್ಲ, ರಿಟರ್ನ್ ಪರ್ಸೆಂಟೇಜು ಚೇಂಜ್ ಮಾಡಿಲ್ಲ. ಓನ್ಲಿ ಟೈಮ್ ಮಾತ್ರ ಚೇಂಜ್ ಮಾಡಿದ್ದೀನಿ. 25 ಇದ್ದು 30ಕ್ಕೆ ಮಾಡಿದ್ದೀನಿ. ರಿಟರ್ನ್ ಎಲ್ಲಿಗೆ ಬಂದಿದೆ? ಇದರದ್ದೇ 6 ಪಟ್ಟಕ್ಕಿಂತ ಜಾಸ್ತಿ ಆಯ್ತದು. ಬರೀ 5 ವರ್ಷ ಇನ್ಕ್ರೀಸ್ ಮಾಡಿದ್ದಕ್ಕೆ ನಿಮ್ಗೆ ಬರಬೇಕಾಗಿರೋ ರಿಟರ್ನಲ್ಲಿ 6 ಪಟ್ಟಕ್ಕಿಂತ ಜಾಸ್ತಿ ಆಯಿತು. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು. ಪವರ್ ಆಫ್ ಕಾಂಪೌಂಡಿಂಗಲ್ಲಿ ನೀವು ಎಷ್ಟು ದುಡ್ಡು ಹಾಕ್ತೀರಾ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದು ಮುಖ್ಯ. ವಾರನ್ ಬಫೆಟ್ ಕೂಡ ಹೇಳಿದ್ದಿದ್ದೇನೆ, ಇಂಡೆಕ್ಸ್ ಫಂಡನ್ನು ಲಾಂಗ್ ಟರ್ಮಲ್ಲಿ ಯಾವುದಾದ್ರೂ ಬೀಟ್ ಮಾಡುತ್ತೆ ಅಂದರೆ ಅದು ಸ್ಮಾಲ್ ಕ್ಯಾಪ್ ಮಾತ್ರನೇ. ಸ್ಮಾಲ್ ಕ್ಯಾಪ್ ಆಲ್ವೇಸ್ ಬೀಟ್ ದ ಇಂಡೆಕ್ಸ್ ಫಂಡ್ ಲಾಂಗ್ ಟರ್ಮಲ್ಲಿ. ಯಾವಾಗಲೂ ನೀವು ಹಿಸ್ಟ್ರಿ ನೋಡಿ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಡೇಟಾ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಹಿಸ್ಟ್ರಿ ತೆಗೆದು ನೋಡಿ, ಲಾಸ್ಟ್ 40 ವರ್ಷ ತೆಗೆದು ನೋಡಿ, ಲಾಂಗ್ ಟರ್ಮಲ್ಲಿ ಸ್ಮಾಲ್ ಕ್ಯಾಪ್ಗಳು ನಿಫ್ಟಿ 50ನ ಅಥವಾ ಇಂಡೆಕ್ಸ್ ಫಂಡ್ನ ಬೀಟ್ ಮಾಡಿದ್ದಾವೆ. ಯಾವಾಗಲೂ ಔಟ್ ಪರ್ಫಾರ್ಮ್ ಮಾಡಿದೆ, ಯಾವಾಗಲೂ ಔಟ್ ಪರ್ಫಾರ್ಮ್ ಮಾಡಿರುತ್ತೆ ಸ್ಮಾಲ್ ಕ್ಯಾಪ್ ಫಂಡ್. ಸ್ಮಾಲ್ ಕ್ಯಾಪ್ ಫಂಡಲ್ಲಿ ರಿಸ್ಕ್ ಜಾಸ್ತಿ, ಆದರೆ ರಿವಾರ್ಡ್ ಕೂಡ ಹಾಗೇ ಇರುತ್ತೆ. ಆದರೆ ನೀವೇನಾದರೂ ಲಾಂಗ್ ಟರ್ಮಲ್ಲಿದೆ ಅಂದರೆ ನಿಮ್ಮ ರಿಸ್ಕ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾಕಂದರೆ ನಿಮ್ಮದು ವಿಷನ್ ಲಾಂಗ್ ಟರ್ಮ್ ಇದೆ. ಶಾರ್ಟ್ ಟರ್ಮಲ್ಲಿ ಏನೇ ಆಗಲಿ, 1 ವರ್ಷದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ರೆಡ್ಡಲ್ಲಿ ಇರಲಿ, 6 ತಿಂಗಳಲ್ಲಿ ರೆಡ್ಡಲ್ಲಿ ಇರಲಿ, 1 ವರ್ಷ 2 ವರ್ಷ ರೆಡ್ಡಲ್ಲಿ ಇರಲಿ, ಆದರೆ ನಿಮ್ಮ ವಿಷನ್ ಎಷ್ಟು? 25 ವರ್ಷ. 25 ವರ್ಷದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನಾಗಿ ಬಂದೇ ಬರುತ್ತೆ, ಬರಲೇಬೇಕು. ಯಾಕಂದರೆ ಮಾರ್ಕೆಟ್ ಕೆಳಗಿದೆ ಅಂದರೆ ಮೇಲೆ ಬರಲೇಬೇಕು, ಅಲ್ಲೇ ಕೂತ್ಕೊಳ್ಳೋದು. ಮೇಲಿದೆ ಅಂತ ಕೆಳಗೆ ಬರಲೇಬೇಕು, ಅಲ್ಲೂ ಕೂತ್ಕೊಳ್ಳೋದು. ಮಾರ್ಕೆಟ್ ಸ್ವಭಾವನೇ ಮೇಲೆ ಹೋಗ್ತಿರ್ಬೇಕು, ಕೆಳಗಿರ್ಬೇಕು. ಗ್ರಾಫ್ ಯಾವಾಗಲೂ ಹೀಗೆ ಇರುತ್ತೆ, ಯಾವಾಗಲೂ ಹೀಗೆ ಇರಲ್ಲ, ಯಾವಾಗಲೂ ಹೀಗೆ ಇರಲ್ಲ. ಗ್ರಾಫ್ ಯಾವಾಗಲೂ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಸ್ಮಾಲ್ ಕ್ಯಾಪ್ ಕೊಡುವಂಥ ರಿಟರ್ನು ನೀವು ಯಾವುದೇ ಲಾರ್ಜ್ ಕ್ಯಾಪ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಕಲಿಯೋಕ್ಕೆ ಸಿಕ್ಕಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ, ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಯಾವ್ಯಾವ ರೇಷಿಯೋಸ್ನ ನೋಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹೇಗೆ ಒಂದು ಸ್ಟಾಕ್ನ ಅನಲೈಸ್ ಮಾಡಬೇಕಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಫೈನಾನ್ಷಿಯಲ್ ರೇಷಿಯೋಸ್ ನೋಡ್ತಿರಲ್ಲ, ಅದೇ ಥರ ಒಂದು ಮ್ಯೂಚುವಲ್ ಫಂಡ್ನ ಅನಲೈಸ್ ಮಾಡೋದು ಹೇಗೆ ಅಂತಲೂ ನಾನು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಬರುತ್ತೆ ನೋಡಿ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸೀರೀಸ್ ಅಂತ ನಾನು ಮಾಡಿದ್ದೀನಿ, ಒಂದು ಮ್ಯೂಚುವಲ್ ಫಂಡ್ ಸೀರೀಸ್ ಅಂತ. ನನ್ನ ಚಾನಲಿಗೆ ವಿಸಿಟ್ ಮಾಡಿ, ಅದ್ರ ಮೇಲೆ ಪ್ಲೇಲಿಸ್ಟ್ ಇದೆ ನೋಡಿ, ಮ್ಯೂಚುವಲ್ ಫಂಡ್ ಸೀರೀಸ್ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಇದೇ ವಿಡಿಯೋ ನೋಡಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಏನೇನು ನೋಡ್ಬೋದು ಅದನ್ನು ನೋಡಿ ಆಮೇಲೆ ನೀವು ಇನ್ವೆಸ್ಟ್ ಮಾಡಿ.
ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ. ನಾನು ಡಿಸ್ಕ್ರಿಪ್ಷನಲ್ಲಿ ಡಿಮ್ಯಾಟ್ ಅಕೌಂಟ್ನ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.